ಮಾವ ನೀವ್ ಮಾಡಿದ್ ಸ್ವಲ್ಪನೂ ಸರಿ ಇಲ್ಲ ಮಾವ. ಪ್ರಿನ್ಸಿಪಲ್ ಹತ್ರ ಹೋಗಿ ಹಾಗೆಲ್ಲ ಹೇಳ್ಬಿಟ್ ಬಂದ್ರಿ. ಜನನಿ ಬಗ್ಗೆ ಏನ್ ಅಂದ್ಕೊಳ್ಳಲ್ಲ ಅವರು. ಇವೆಲ್ಲ ಸ್ವಲ್ಪ ಓವರ್ ಆಯ್ತು ಮಾವ. ಯಾವುದೇ ಓವರು? ಮಕ್ಕಳ ಬಗ್ಗೆ ಮಾತಾಡೋದು ಓವರಾ? ಇವತ್ತು ನಾವು ಬುದ್ಧಿ ಹೇಳ್ತಾ ಇದ್ರೆ ನಾಳೆ ರೋಡಲ್ಲಿ ಹೋಗೋರೆಲ್ಲ ಬುದ್ಧಿ ಹೇಳ್ತಾರೆ. ಓಕೆನಾ? ಇರಮ್ಮ ಅವಮಾನ ಆಗೋಂಥ ಕೆಲಸ ಮಾಡಿದೆ ನಾನು. ಆ ಹುಡುಗನ ಕರೆಸಿ ಬುದ್ಧಿ ಹೇಳಿ ಅಂತ ಹೇಳಿದೆ. ಇದರಲ್ಲಿ ಜನನಿಗೆ ಅವಮಾನ ಆಗುತ್ತದೆ ಏನಮ್ಮ ಆಯ್ತು? ಮತ್ ಜನನಿನ್ ಕರ್ದು ಏನಕ್ಕೆ ಬೈತಿದ್ದೀರಾ? ಅವಳೇನ್ ತಪ್ಪು ಮಾಡಿದಾಳೆ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೊಡ್ಡವ್ರು ನಾವು ಮಾತಾಡ್ತಿದ್ದೀವಲ್ಲ, ಮಧ್ಯೆ ಬಾಯಿ ಹಾಕ್ಬೇಡ. ಬಾವಾ ಇರ್ಲಿ ಬಿಡಿವ. ಈ ಕಾಲದ ಮಕ್ಕಳು ಅಹಂ, ತಮಗೆ ಎಲ್ಲ ಗೊತ್ತು ಅಂತ ಯಾರ ಬಗ್ಗೆನೂ ಗೌರವ ಇಲ್ಲ. ತಾವೇ ಅತಿ ಬುದ್ಧಿವಂತರು ತಂದುಕೊಂಡು ಮುಟ್ಟಾಳ್ರಾಗ ಆಡ್ತಾರೆ. ಮಾವ ನಾವ್ ಮುಟ್ಟಾಳ್ರೆ ಇರ್ಬೋದು, ಆದ್ರೆ ನಮ್ ಕಣ್ಮುಂದೆ ನಡೆಯೋದೆಲ್ಲ ನಮಗೂ ಅರ್ಥ ಆಗತ್ತೆ. ಜನನಿಗೆ ಅವಳದೇ ಆದ ಇಷ್ಟ ಇರುತ್ತೆ, ಅವಳದೇ ಆದ ಸ್ಪೇಸ್ ಇರುತ್ತೆ. ಸುಮ್ಮನೆ ಎಲ್ಲದಕ್ಕೂ ತಲೆ ಹಾಕ್ಬಾರ್ದು ಮಾವ. ಯಾವುದೇ ಪರ್ಸನಲ್ ಸ್ಪೇಸು? ಈಗ ಮುಚ್ಚಿಟ್ಟಿರೋ ಕೆಂಡ ನಾಳೆ ದೊಡ್ಡ ಬೆಂಕಿ ಆಗುತ್ತಲ್ಲ, ಅವಾಗ ಯಾರು ಬರ್ತಾರೆ? ದೊಡ್ಡವರು ನಾವು ತಾನೇ ಒದ್ದಾಡಬೇಕು. ಪದ್ಮ, ನೀವು ಸುಮ್ಮನೆ ಇರಿ. ಯಾವಾಗಲೂ ಅವಳು ಸಪೋರ್ಟ್ ಮಾಡ್ಕೊಂಡು ಬರಬೇಡಿ. ಅವಳು ಈ ರೀತಿ ಆಡೋದಕ್ಕೆ ನೀವೇ ಕಾರಣ. ಎಲ್ಲ ಬೆಳೆಸಿರೋ ರೀತಿ ಆಗಿದೆ. ಅಣ್ಣನ ಥರ ಮಕ್ಳನ್ನ ಬೆಳೆಸಿದಿದ್ರೆ ಇವತ್ತು ಹೇಳಿರೋ ಮಾತು ಕೇಳಿರೋಳು. ಮಾಮ್ ಏನ್ ಮಾತ್ ಕೇಳಲ್ಲ. ನಾವೇನ್ ಹಸುನ ಕುರಿನ ಕಟ್ ಹಾಕಿ ಬೆಳ್ಸೋದಿಕ್ಕೆ. ನಮಗೂ ಬುದ್ಧಿ ಇದೆ, ನಮ್ಗೇನ್ ಮಾಡ್ಬೇಕು ಅಂತ ನಮಗೂ ಗೊತ್ತು. ಈ ವಯಸ್ಸಿನಲ್ಲಿ ಏನು ಬೇಕು ಅಂತ ಗೊತ್ತಿರುತ್ತೆ, ಆದರೆ ಅದರಿಂದ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಿರೋಲ್ಲ. ಅಂದ್ರೆ ನಮಗ್ ಫ್ರೀಡಮ್ ಇಲ್ವಾ? ಫ್ರೀಡಮ್ ಅಂದ್ರೆ ಏನವಮ್ಮ? ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಲ್ಲ. ಲಿಬರ್ಟಿ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸ್ವಾತಂತ್ರ್ಯ ಬರೋದು ಅದನ್ನ ಸರಿಯಾಗಿ ಜವಾಬ್ದಾರಿಯಿಂದ ನಿಭಾಯಿಸಿದಾಗ ಮಾತ್ರವೇ. ಅದನ್ನು ಮರ್ತು ಬಿಡ್ತೀರಿ. ಸರಿ, ನನಗೆ ಈ ವಿಷಯ ಕೇಳೋ ಹಕ್ಕು ಇಲ್ಲ, ಆದರೂ ವಿಷಯ ಬಂದಿರೋದ್ರಿಂದ ಕೇಳ್ತಿದ್ದೀನಿ. ನಿಮ್ಮಪ್ಪ ನಿನಗೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದ್ರಲ್ಲ, ನೀನು ಏನು ಸಾಧನೆ ಮಾಡಿದ್ಯಮ್ಮ? ಹೇಳು. ಮಾವ ಕೇಳ್ತಾರೆ ಕರೆಕ್ಟಾಗೇ ಇದೆ. ಹೇಳೋದಕ್ಕೆಲ್ಲ ಎದುರುತ್ತರ ಕೊಡ್ತೀಯಲ್ಲ, ಈಗ ಮಾತಾಡು. ಮನೇಲಿ ಹೇಳ್ದೆ ರಾತ್ರಿ ಆಗ್ಲೂ ಎಲ್ಲೋ ಇದ್ಬಿಟ್ಟು ಬರ್ತೀಯಲ್ಲ, ಅದೆಲ್ಲ ಸ್ವಾತಂತ್ರ್ಯ. ಮಾಡರ್ನ್ ಜನರೇಷನ್ ಅಂತೆ, ಪ್ರೈವೇಸಿ ಅಂತೆ, ಪರ್ಸನಲ್ ಅಂತೆ. ನಿಮ್ಗೆ ಈಗ ಗೊತ್ತಾಗಲ್ಲ. ಸ್ಪೀಡಾಗಿ ಹೋಗಿ ಹಳ್ಳಕ್ ಬೀಳ್ತಿರಲ್ಲ, ಬಿದ್ದು ಅಳ್ತಿರಲ್ಲ, ಅವಾಗ ಬರುತ್ತೆ ನಿಮ್ಮ ಮಾಡರ್ನ್ ಥಿಂಕಿಂಗು. ಹುಚ್ಚು ಧೈರ್ಯ ಕೊಡುತ್ತೆ ಹೊರತು ಮೆಚುರಿಟಿ ಕೊಡಲ್ಲ ನಿಮ್ಮ ಮಾಡರ್ನ್ ಥಿಂಕಿಂಗ್. ಬೆಂಕಿ ಬಿತ್ತು ನಿಮ್ಮ ಮಾಡರ್ನ್ ಥಿಂಕಿಂಗ್ಗೆ. ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ ಇಲ್ಲ, ಅದಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ದಿನ ಅಂತ ನಾನು ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಲಿ? ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಕಾಲು ಕಸದ ಥರ ನೋಡ್ತಾರೆ. ನಮಗೆ ಬೆಲೆನೇ ಇಲ್ಲ. ನಾವೆಲ್ಲ ದಡ್ರು, ಪ್ರಪಂಚ ಗೊತ್ತಿಲ್ಲದೆ ಇರೋರು. ಹೊರಗಡೆ ಹೋಗಿರೋ ಮಗ ಮಗಳು ವಾಪಸ್ ಮನೆಗೆ ಬರೋವರೆಗೂ ಹೆತ್ತೋರು ಎಷ್ಟು ಒದ್ದಾಡ್ತಾರೆ ಅಂತ ಇವ್ರಿಗೆ ಗೊತ್ತಾ? ಮುಂದೊಂದು ದಿನ ನಿಮ್ಗಿದೆಲ್ಲ ಅರ್ಥ ಆಗಿ ನೀವು ಕ್ಷಮೆ ಕೇಳಬೇಕು ಅಂತ ಅಂದುಕೊಂಡ್ರು ಸಹ ನಾವ್ಯಾರೂ ಇರೋಲ್ಲ. ಆ ನೋವು ನಿಮ್ಮನ್ನ ಜೀವನ ಪೂರ್ತಿ ಕಾಡುತ್ತೆ. ನಾವು ನಿಮ್ಮ ವಯಸ್ಸನ್ನು ದಾಟಿನೇ ಬಂದಿದ್ದೀವಿ. ನಿಮ್ಮ ಭಾವನೆ ನಮಗೂ ಅರ್ಥವಾಗುತ್ತೆ ಅಲ್ಲ ಮಹೇಶ? ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರ್ಯಾರಿಗೋ ಕೊಡೋ ಗೌರವನ್ನ ಹುಟ್ಟಿಸಿದ ಅಪ್ಪ ಅಮ್ಮ ಕೊಡೋದಿಲ್ವಲ್ಲಮ್ಮ? ಎಲ್ಲ ಹೇಳ್ಬೋದು, ಆದರೆ ಹೇಳೋ ಅರ್ಹತೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಏನಯ್ಯ ನನಗಿಷ್ಟೊಂದು ಹೇಳ್ತೀಯಾ? ನಿನ್ನ ಮಗಳು ಮಾಡಿದ್ದೇನು ಅಂತ ನೀನು ಕೇಳ್ಬೋದು. ಏನ್ ಮಾಡ್ತೀಮ್ಮ? ಹೀಗೆ ಬದುಕು. ಸ್ನೇಹಿತರ ಜೊತೆ ಸುತ್ತಾಡೋದು, ಕದ್ದು ಮುಚ್ಚಿ ಸಿನಿಮಾಗೆ ಹೋಗೋದು, ಯಾರೋ ಆ ರಸ್ತೆ ತುದಿಗೆ ಬಂದು ಗುಪ್ತವಾಗಿ ಬಿಟ್ಟು ಹೋಗೋದು, ಪುಸ್ತಕದ ಮೇಲೆ ಬರೆದಿಡೋದು. ನಾನು ಅಂದ್ಕೊಂಡೆ ನನ್ನ ಎತ್ತರ ಮಾತ್ರ ಕುಗ್ತು ಅಂತ. ಅದ್ರ ಜೊತೆಗೆ ಆಶ್ರಿತರು, ಅವಲಂಬಿತರು, ಅವ್ರ ಎತ್ತರನೂ ಕುಬ್ಜಿ ಆಗ್ಬಿಡ್ತಲ್ಲಮ್ಮ. ಆಕಾಶದ ಎತ್ತರಕ್ಕೆ ಏರಿದವಳು ಕೊನೆಗೆ ನೆಲಕ್ಕೆ ಧಪ್ ಅಂತ ಕುಸಿದು ಬಿದ್ಲು. ಅವಳ ಮೇಲೆ ಇನ್ನು ಯಾವ ಭರವಸೆನೂ ಉಳಿದಿಲ್ಲ ನನಗೆ. ಬಿಡಮ್ಮ,
ಮನಸ್ಸಲ್ಲಿ ತುಂಬ ಇದೆಯಮ್ಮ. ಅದು ಹೊರಗೆ ಬರಬಾರ್ದು. ಅದು ತಪ್ಪು ನಂದಮ್ಮ. ನಾನು ನಿನ್ನ ವಿಷಯದಲ್ಲಿ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡ್ಬಿಟ್ಟೆ, ತುಂಬ ಭರವಸೆ ಇಟ್ಕೊಂಡ್ಬಿಟ್ಟೆ. ಎಲ್ಲೋ ನನ್ನಿಂದ ತಪ್ಪಾಯ್ತಮ್ಮ, ನನ್ನಿಂದಲೇ ತಪ್ಪು. ಇಲ್ಲ ಅಪ್ಪ, ನಾನು ಓದ್ತೀನಿ, ನಾನು ಚೆನ್ನಾಗಿ ಓದ್ತೀನಿ, ನನ್ನ ನಂಬಿ. ಮೇಡಮ್ಮ, ಆ ಶಬ್ದ ಮಾತ್ರ ಹೇಳ್ಬೇಡ. ನಂಬಿ 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 ನನ್ನ ಮೂರ್ಖಳಾಗೋಗ್ಬಿಟ್ಟೆ.